ಗೆಳತಿಯು ಸೊಸೆ ಒಡತಿಯು ಸೊಸೆ ಮನೆಯ ಬೆಳಗುವ ದೀಪ ಹೊಸ ಚಿಗುರನು ಹಸಿರಾಗಿಸೋ ಸೊಸೆ ತಾಯ ಎರಡನೇ ರೂಪ ಸೇರನೊದ್ದು ಮನೆಯ ಸೇರುವ ಸೋರದಂತೆ ಸುರು ಕಾಯುವ ಬಂಧಗಳಿಗೆ ಬಣ್ಣ ತೀಡುವ ಕನಸುಗಳಿಗೆ ಕಣ್ಣ ನೀಡುವ ಸೊಸೆ 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 ನೀನು ಸಂತೋಷವಾಗಿ ಹೋಗಿ ಒಂದು ಗಿಫ್ಟ್ ತಗೊಂಬ. ಹೇಗಾದ್ರೂ ರಾತ್ರಿ ಸಿಗ್ತೀವಲ್ಲ ಅವಾಗ ಮಾತಾಡೋಣ. ಸರಿ, ನಾವು ಬರ್ತೀವಿ. ಆಯ್ತು. ಕೀರ್ತಿ, ಜೋಪಾನ. ಆ ಡ್ರೈವರ್ ಹತ್ರ ಹುಷಾರಾಗಿ ಓಡ್ಸಕ್ ಹೇಳು. ಆಯ್ತತ್ತೆ. ಇವಾಗ ಅಂಜಲಿ ಬಸ್ರಿ ಅಲ್ಲ ಅಂತ ಇರುವ ವಿಷಯ ನಾನು ನಿಮ್ಮ ಮನೆಯವ್ರಿಗೆ ಹೇಳದ ಬೇಡವಾ? ಹೇಳಲೇಬೇಕು, ಇಲ್ಲಾಂದ್ರೆ ತಪ್ಪಾಗತ್ತೆ. ನಾನು ಈ ಮನೆ ಸೊಸೆಯಾಗಿ ನನ್ನ ಕರ್ತವ್ಯ ನಾನು ಮಾಡಲೇಬೇಕು. ಇದ್ಯಾಕತ್ತೆ ಹೀಗ್ ಮಲ್ಕೊಂಡಿದ್ದೀರಾ? ಹುಷಾರಿಲ್ವಾ? ವಾತಾವರಣ ಸರಿ ಇಲ್ಲ, ಅದಕ್ಕೆ. ಹೌದತ್ತೆ, ಆಚೆ ಕಡೆ ಸಿಕ್ಕಾಪಟ್ಟೆ ಚಳಿ. ನಮ್ ಕೈಲೇ ಚಳಿ ತಡ್ಕೊಳಕ್ ಆಗ್ತಾ ಇಲ್ಲ. ಇನ್ ನಿಮಗ ಆಸ್ತಮ ಬೇರೆ, ಹೆಂಗಾಗತ್ತೆ ಅಲ್ವಾ? ಅಂದ್ಹಾಗೆ ನಿಮ್ ಇನ್ಹೇಲರ್ ಆಗೋಗಿತ್ತಲ್ವಾ? ನಾನ್ ಯಜಮಾನ್ರು ತಂದ್ಕೊಟ್ಟಿದ್ದಾರೆ. ನಿಮ್ ಕೈಗ್ ಸಿಗೋ ಹಾಗೆಲ್ಲಾದ್ರೂ ಇಡ್ಲಾ? ಏನೇ ನಾಟಕದ ಕಲೆ ಹುಟ್ಟಿದಾಗಿಂದ ಬಂದಿದ್ಯಾ? ನಾನಾ? ನಾಟಕನ? ಅಯ್ಯೋ, ನಾನೇನ್ ನಾಟಕ ಆಡ್ತಾ ಇಲ್ಲಪ್ಪ. ಇಷ್ಟಕ್ಕೂ ನಾಟಕ ಆಡೋರ್ ಕಂಡ್ರೆ ನಂಗ್ ಮೈ ಎಲ್ಲ ಉರಿಯತ್ತೆ. ನಾವ್ ಹೇಗಿರ್ತೀವೋ ಹಾಗಿರ್ಬೇಕಪ್ಪ. ಆ ರೀತಿ ನೀನೆಲ್ಲಿದ್ಯಾ? ಯಾಕತ್ತೆ ಈ ವಾಯ್ಸಲ್ಲಿ ನೀವ್ ನನ್ ಜೊತೆ ಯಾವತ್ತೂ ಮಾತಾಡಿರ್ಲಿಲ್ಲ. ನನ್ನಿಂದ ಏನಾದ್ರೂ ತಪ್ಪಾಯ್ತಾ? ಒಂದ ಎರಡ ಬೇಕಾದಷ್ಟಾಗಿದೆ. ಹೊಟ್ಟೆಲ್ ನಿಲ್ತಿದ್ ಮಗುಗೆ ಗರ್ಭಿಣಿ ಅಂತ ನಾಟಕ ಆಡ್ತಿದೀಯಲ್ಲೇ. ಈ ಮನೆಯವ್ರ ಭಾವನೆಗಳ ಜೊತೆ ಆಟ ಆಡ್ತಿದೀಯಲ್ಲ, ಅದ್ ತಪ್ಪಲ್ವಾ? ಮಾತಾಡೆ, ನಿನ್ ಬಸ್ರಿನಾ? ಅಲ್ಲ ಅಂತ ಅದ್ ಯಾವ ಬಾಯಲ್ಲಿ ಸುಳ್ಳು ಹೇಳಿ ಚಿಕ್ಕತ್ತೆ? ಈಗ ಹೇಳ್ತಿರೋ ಬಾಯಿ ನಿನ್ ನಾಲ್ಗೆ ಎಂತದು ಅಂತ ಹೇಳ್ತಿದೆ ಅಲ್ವೇ? ಹೋಟೆಲ್ ಮಗು ಇಟ್ಕೊಂಡು ಪಾತ್ರೆ ಫುಲ್ ಪಪ್ಪಾಯ ಯಾರು ತಿಂತಾರ? ಅದಕ್ಕೆ ನಿಮಗೆ ಡೌಟ್ ಬಂತಾ? ಅತ್ತೆ, ಅದು ಸಾಕ್ ಮಾಡು. ನೀನ್ ನಿಮ್ಮಪ್ಪನ ಜೊತೆ ಫೋನಲ್ಲಿ ಮಾತಾಡೋದು ನಾನ್ ಕೇಳಿಸ್ಕೊಂಡೆ. ಅಂತೂ ಈ ಗಾಯತ್ರಿ ಬೆನ್ ಹಿಂದನೆ ಪತ್ತೆದಾರಿಕೆ ಕೆಲಸ ಶುರು ಮಾಡಿದ್ದೀರಾ ಅಂತ ಆಯ್ತು. ಛೀ, ಮುಚ್ಚೆ ಬಾಯಿ. ಏನೋ ಗಾಯತ್ರಿ ನಿನ್ ಹೆತ್ತವ್ರು ಇಟ್ಟಿರೋ ಹೆಸರು ತರ ಆಡ್ತಿದೀಯಲ್ಲ. ಅಲ್ಲ ಅದೇ, ನಾನು ನನ್ನ ಹೆಸರು ಅಂಜಲಿ. ನೀನ್ ಆಡ್ತಾ ಇರೋ ನಾಟಕ ಎಲ್ಲ ನಂಗೆ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ಯಾ? ಈ ಮನೆಗ್ ಬರ್ಬೇಕಾಗಿದ್ದು ಗಾಯತ್ರಿ. ಅವಳನ್ನ ರೇಲಿಂದ ತಳ್ಳಿ ಅವಳ ಹೆಸರು ಹೇಳ್ಕೊಂಡು ನೀನು ಈ ಮನೆಗ್ ಬಂದಿರೋ ಸತ್ಯ ನನಗ್ ಗೊತ್ತು. ಅಷ್ಟೇ ಅಲ್ಲ, ನಿಜವಾದ ಗಾಯತ್ರಿ ನನ್ ಸೊಸೆ, ರಾಘವನ್ ಹೆಂಡತಿ ಕೀರ್ತಿ ಅನ್ನೋದಂತೂ ನಂಗೆ ಗೊತ್ತು. ಒಳ್ಳೊಳ್ಳೆ ಹೆಸರಲ್ಲಿ ಈ ಮನೆನ ಹಾಳು ಮಾಡಕ್ ಬಂದಿರೋ ರಾಕ್ಷಸಿ ನೀನು. ಇದೆಲ್ಲ ನಂಗೇನ್ ಗೊತ್ತಾಯ್ತು ಅಂತ ಆಶ್ಚರ್ಯ ಆಗ್ತಿದ್ಯಾ? ಸ್ವಾಮೀಜಿ ಕೊಟ್ಟಿದ್ದ ಪತ್ರ ನೀನ್ ಸುಡಕ್ಕಿಂತ ಮುಂಚೆ ನಾನು ಓದ್ದೆ. ಅಷ್ಟೇ ಅಲ್ಲ, ಕೀರ್ತಿ ನಂಗೆಲ್ಲ ವಿಷಯ ಹೇಳಿದಾಳೆ. ಈ ಮನೆ ಹಣೆ ಕದ್ದವಳು ನೀನು, ಈ ಮನೆ ಮದುವೆ ಕೆಡ್ಸವಳು ನೀನು, ನಮ್ಮ ಜೀವನ ಹಾಳು ಮಾಡೋ ಕಾರಣ ನೀನು, ಕೀರ್ತಿನ ಈ ಮನೆಯಿಂದ ಓಡಿಸೋಳು ನೀನು, ನಮ್ಮ ಕೇಶವನಿಗೆ ಕುಡ್ಕನ್ ಪಟ್ಟ ಕಟ್ಟಿದ್ ನೀನು. ನಿಂತ್ಕೊಳೆ ರಾಕ್ಷಸಿ.
ಸತ್ಯ ಮನೆ ಎಲ್ಲರಿಗೂ ಹೇಳ್ತೀನಿ. ಇಷ್ಟೆಲ್ಲ ಮಾಡಿದ ಅಲ್ದೆ ಮದನ್ ಮೋಹನ್ ಜೊತೆ ಕೀರ್ತಿಗೆ ಮದುವೆ ಪ್ಲಾನ್ ಹಾಕಿದ್ದು ನೀನೇ. ಆ ಪಾರ್ಟಿ ಫೋಟೋಗಳು ತರಿಸಿ ನನ್ನ ಕೈಗೆ ಸಿಗೋಗ್ ಮಾಡಿ ಈ ಮನೆ ನೋಡಿದ ಹಾಕೋ ಪ್ಲಾನ್ ಹಾಕಿದ್ದೆ ಅಲ್ವೇನೆ? ಇವತ್ತು ಒಳ್ಳೆ ಮಾಡ್ತಾ ಇರೋ ನನ್ನ ಸೊಸೆನ. ಹೌದು, ಇದೆಲ್ಲ ಮಾಡಿದ್ದು ನಾನೇ. ಏನಿವಾಗ? ಹೇಳ ಕೊಡು. ಮೊದಲು ಮಾತಾಡಿಯತ್ತೆ, ಆಮೇಲೆ ಇನ್ಹೇಲರ್ ಕೊಡ್ತೀನಿ. ಕೊಡೆ ಹೇಳ ಕೊಡು. ನನ್ನ ಜೊತೆ ಹೌದಾ? ಅತ್ತೆ, ನನಗೆ ಬೇಕಾಗಿರೋದು ಅದೇ. ಇವಾಗ ನಿನಗ್ ಗೊತ್ತಾಗಿರೋ ಸತ್ಯನ ಬಚ್ಚಿಟ್ಕೊಂಡು ಕೂತ್ಕೊಳ್ಳೋದಿಲ್ಲ, ನನಗೆ ಸಪೋರ್ಟೂ ಮಾಡಲ್ಲ. ಎಲ್ರಿಗೂ ಹೋಗಿ ಹೇಳ್ತೀರಾ? ಹೇಳ್ತೀನಿ. ನಿಮ್ಮ ಮನೆಯವರೆಲ್ಲರೂ ಸೇರಿ ಇದನ್ನು ಒತ್ತು ಆಚೆ ಹಾಕ್ಬೇಕು. ಹೇಳ ಕೊಡು. ಕೊಡೆ. ಹೇಳೋ ಅವಕಾಶ ನಿಮಗ್ ಸಿಗೋದಿಲ್ಲ. ಎಲ್ಲ ಗೊತ್ತಿರೋ ನೀವು ಬದುಕಿದ್ರೆ ನನಗೆ ಅಪಾಯ. ನಾನು ನಿರಾತಂಕವಾಗಿ ಈ ಮನೆ ಒಡಿಬೇಕಾದ್ರೆ ನೀವು ಸಾಯ್ಬೇಕು. ಐ ಆಮ್ ಸೋ ಸಾರಿ ಅತ್ತೆ. ಬೇಕಾ? ಬದುಕೋ ಆಸೆ ಇದ್ರೆ ಬಂದ್ ತಗೊಳ್ಳಿ. ಕಮ್ ಆನ್ ಬೇಬಿ. ಇನ್ಹೇಲರ್ ಬೇಕಾ? ಬನ್ನಿ ಅತ್ತೆ. ಬನ್ನಿ ಅತ್ತೆ, ತಗೊಳ್ಳಿ. ಇನ್ಹೇಲರ್ ಬೇಕು. No, ತಗೊಳ್ಳಿ. ಅತ್ತೆ, ಏನು ಸತ್ಯ ತಿಳ್ಕೊಂಡಾದ್ಮೇಲೆ ಸತ್ತೇ ಹೋದ್ರು. ಇದೇ ಜೀವನ. ಸತ್ಯ ಸಾಯಿಸತ್ತೆ, ಸುಳ್ಳು ಬದುಕ್ಸತ್ತೆ. ಇನ್ನೇನ್ ಚಿಂತೆ ಮಾಡ್ಬಿಡಿ ಅತ್ತೆ. ಹಾಗಿದ್ರು ದೇವ್ರ ಹತ್ರ ಹೋಗ್ತಿರಲ್ಲ, ದೇವ್ರ ನಿಮ್ಮನ್ನ ಚೆನ್ನಾಗಿಟ್ಟಿರ್ತಾನೆ. ಪಾಪ ನಿಮ್ ಆಯಸ್ಸು ಇದ್ದಿದ್ದೇ ಇಷ್ಟು ಅನ್ಸುತ್ತೆ. ಯಾರು ಏನು ಮಾಡಕ್ಕಾಗಲ್ಲ ಅತ್ತೆ. ಪ್ರಾಣ ಉಳಿಸ್ಬೇಕಾಗಿದ್ ನೀನೇ ಪ್ರಾಣ ತೆಗೆದ್ಬಿಟ್ಟಿಯಲ್ಲ. ಛೆ,
ಸೋ ಸಾರಿ ಅತ್ತೆ. May your soul rest in peace. I'm so sorry ಅತ್ತೆ. Bye. ಪೂರ್ಣ ಎಲ್ಲಮ್ಮ ಶಾರದಾ ಕಾಣಿಸ್ತಾ ಇಲ್ಲ. ಏನೋಪ್ಪ ಅವರು ಸಾಯಂಕಾಲನೇ ಮಲ್ಕೊಂಡ್ರು. ಹೊರಗಡೆ ತುಂಬಾ ಥಂಡಿ ಬೇರೆ, ಜೊತೆಗೆ ಅವರಿಗೆ ಆಸ್ತಮಾ ಸಮಸ್ಯೆ ಬೇರೆ ಇದೆ. ಗಾಯತ್ರಿ, ಕಾಯಿಲೆ ಇದೆ ನಿಜ, ಆದ್ರೆ ಕಾಯಿಲೆ ಇದೆ ಇದೆ ಅಂತ ಪದೇ ಪದೇ ಹೇಳ್ಬಾರ್ದು. ನೆಬುಲೈಸೇಷನ್ ತಗೊಂಡ್ರೆ ನಮ್ಮ ಹಿಡಿತದಲ್ಲಿರುತ್ತೆ ಆಸ್ತಮಾ. ಸಾರಿ ಮಾವ, ನಾನು ಬೇಕು ಅಂತ ಹೇಳಲಿಲ್ಲ. ಮಾರುತಿ, ಹೋಗಿ ಎಬ್ಸಿ ಕರ್ಕೊಂಡ್ ಬಾ, ಒಂದು ತುತ್ತು ಊಟ ಮಾಡ್ಲಿ. ಅಯ್ಯೋ, ಮಲ್ಕಿರೋರ್ನ ಯಾಕೆ ಸುಮ್ಮನೆ ಡಿಸ್ಟರ್ಬ್ ಮಾಡೋದು ಅಂತ. ಗಾಯತ್ರಿ, ಊಟ ಕೆಪ್ಸಿದ್ರೆ ಅದೇನ್ ತೊಂದ್ರೆ ಅಂತ ಅನಿಸ್ಕೊಳ್ಳಲ್ಲ. ಮಾರುತಿ, ಹೋಗಿ ಕರ್ಕೊಂಡ್ ಬಾ. ನಾನೇ ಹೋಗಿ ಕರಿತೀನಿ. ಮಾರುತಿ ಅಣ್ಣ, ನೀವ್ ಬಡಿಸ್ತಾ ಇರಿ, ನಾನು ಬರ್ತೀನಿ. ಇವಳು ಅಣ್ಣ ಅಂತ ಕರೆದಾಗ್ಲೆಲ್ಲ ಏನಾದ್ರೂ ಒಂದು ಎಡವಟ್ಟು ಮಾಡ್ತಾಳೆ. ಇವತ್ತು ಏನ್ ಎಡವಟ್ಟು ಮಾಡ್ತಾಳೋ ಏನೋ. ಹಾ, ಮಿಕ್ಕವರೆಲ್ಲ ಊಟ ಮಾಡಿ. ಅನ್ಪೂರ್ಣ, ಕೇಶವರನ್ನು ಕರೀರಿ. ಅವನೇನು ಮನೆಗೆ ಬಂದಿಲ್ಲ ಮಾವ. ಬರ್ತಿದ್ದೀನಿ, ಕಾರೇನು ರಿಪೇರ್ ಅಂತ, ಸರಿ ಮಾಡಿಸ್ಕೊಂಡು ಇನ್ನೇನು ಬಂದ್ಬಿಡ್ತಾನೆ. ಸರಿ, ಮಿಕ್ಕವರೆಲ್ಲ ಊಟ ಮಾಡಿ. ನಾನ್ ಎಬ್ಬಿಸ್ದೆ ಅತ್ತೆ, ನಂಗೆ ನಿದ್ದೆ ಬರ್ತಿದೆ, ಆಮೇಲೆ ಊಟ ಮಾಡ್ತೀನಿ ಅಂತ ಹೇಳಿದ್ರು. ನಾನು ಡಿಸ್ಟರ್ಬ್ ಮಾಡಕ್ ಹೋಗ್ಲಿಲ್ಲ. ಹೋಗ್ಲಿ ಬಿಡಮ್ಮ, ಸ್ವಲ್ಪ ಹೊತ್ತು ಮಲ್ಕೊಂಡು ರೆಸ್ಟ್ ತಗೊಳ್ಳಿ. ಆಮೇಲೆ ಊಟ ರೂಮ್ಗೆ ತಗೊಂಡು ಕೊಟ್ಬಿಡು. ಸರಿ ಅತ್ತೆ, ಆಮೇಲೆ ನಾನು ತಗೊಂಡೋಗಿ ಕೊಡ್ತೀನಿ. ಅಂದಾಗೆ ರಾಘವ, ಕೀರ್ತಿಯಲ್ಲಿ ಕಾಣಿಸ್ತಾ ಇಲ್ಲ. ಕೀರ್ತಿ ಊಟಕ್ಕೆ ಇಲ್ಲಿಗೆ ಬರ್ತಾಳ ಅಥವಾ ರೂಮಿಗೆ ತಗೊಂಡು ಹೋಗಿ ಕೊಡ್ಬೇಕಾ? ಇಲ್ಲ ಅದಕ್ಕೆ, ಅವಳಿಂದ ಮನೆಗೆ ಬಂದಿಲ್ಲ. ಇಷ್ಟೊತ್ತಾದ್ರೂ ಮನೆ ಹೆಂಗಸರು ಮನೆಗೆ ಬರ್ದೇ ಇದ್ರೆ ಹೇಗೆ? ರಾಘವ, ಎಲ್ಲಿದ್ದಾಳೆ ಅಂತ ಫೋನ್ ಮಾಡಿ ವಿಚಾರಿಸಪ್ಪ. ಅಗತ್ಯ ಇಲ್ಲ, ಅವ್ರವ್ರ ಜವಾಬ್ದಾರಿ ಅವ್ರವ್ರಿಗೆ ಅರ್ಥ ಆದ್ರೆ ಸಾಕು. ಪ್ರತಿಯೊಂದನ್ನು ಹತ್ರ ಕೂತ್ಕೊಂಡು ಹೇಳ್ಕೊಡಕ್ಕಾಗಲ್ಲ. ಗಾಯತ್ರಿ, ಇಲ್ಲಿ ಬಂದಿರೋ ಊಟದ ಬಗ್ಗೆ ಗಮನ ಕೊಡು, ಬರದೇ ಇರೋ ಬಗ್ಗೆ ಬೇಡ. ಮನೇಲಿರೋ ಗಂಡಸ್ರೆ ಲೇಟ್ ಆಗಿ ಬರ್ತೀನಿ ಅಂದ್ರೆ ಇನ್ಫಾರ್ಮ್ ಮಾಡ್ತಾರೆ. ಇನ್ ಮನೆಗೆ ಸೇರಿರೋ ಹೆಣ್ಮಕ್ಳು ಇನ್ಫಾರ್ಮ್ ಮಾಡ್ಬೇಕಲ್ವಾ? ಮಾತು ಕೇಳೋರು ಈ ಯಾವ ಮಾತುಗಳನ್ನು ಹೇಳಿಸ್ಕೊಳ್ಳಲ್ಲ. ಅಯ್ಯೋ, ಅದ್ರ ಬಗ್ಗೆ ಇವಾಗ ಏನಕ್ಕೆ ಚರ್ಚೆ ಬಿಡಿ. ಎಲ್ಲೋ ಹೋಗಿರ್ತಾಳೆ, ಲೇಟ್ ಆಗಿರತ್ತೆ. ಫೋನಲ್ಲಿ ಬ್ಯಾಟ್ರಿ ಕಡಿಮೆ ಆಗಿತ್ತೋ ಏನೋ. ಗಾಯತ್ರಿ, ಒಳ್ಳೇದನ್ನ ಸಮರ್ಥಿಸು, ಕೆಟ್ಟದನ್ನ ಸಮರ್ಥನೆ ಮಾಡಕ್ ಹೋಗ್ಬೇಡ. ಹಾ, ನೀನು ಕೂತ್ಕೋ ಊಟಕ್ಕೆ. ಸರಿ ಮಾವಯ್ಯ. ಮಾರುತಿ ಅಣ್ಣ, ನನಗೂ ಊಟ ಬಡಿಸ್ತೀರಾ? ಅಂತೂ ಕೀರ್ತಮ್ಮ ಕೆಟ್ಟವಳು ಅಂತ ಆಗೋಕೆ ಎಲ್ಲ ಅವಕಾಶ ಬಳಸ್ಕೊತಿದ್ಯಲ್ಲ ಅಂಜಲಿ. ಹೇಳ್ತೀನಿ ಕೇಳು, ನಿನ್ಗೆ ಈ ಜನ್ಮದಲ್ಲಿ ಒಳ್ಳೇದಾಗಲ್ಲ. ಅತ್ತೆ, ಇಷ್ಟು ಕರೆದ್ರೂ ಎದ್ದೇಳ್ತಿಲ್ಲ ಅಂದ್ರೆ ಒಳ್ಳೆ ನಿದ್ದೆಲೇ ಇರ್ಬೇಕು. ನಾಳೆ ಬೆಳಿಗ್ಗೆ ಮಾತಾಡಿದ್ರೆ ಆಯ್ತು. ಬರ್ತಿರೋ ನಿದ್ದೆನ ತಡ್ಕೊಂಡು ಎದ್ದಿರೋ ಹಾಗಿದೆ. ಯಾವ ಮನೆ ಹಾಳು ಪ್ಲಾನ್ ಮಾಡ್ತಿದ್ಯಾ ಅನ್ಸುತ್ತೆ. ಛೇ, ಮನೆಗೆ ಒಳ್ಳೇದನ್ನ ಬಯಸೋಳು ಮನೆ ಹಾಳ್ ಪ್ಲಾನ್ ಮಾಡಕ್ ಸಾಧ್ಯನಾ ಕೀರ್ತಿ? ಅದೆಲ್ಲ ಏನಿದ್ರು ನಿನ್ ಕೆಲ್ಸ, ಅದನ್ನ ತಡೆಯೋದಷ್ಟೇ ನನ್ ಕೆಲ್ಸ. ಹೌದು, ಇರೋ ಸತ್ಯನ ಉಲ್ಟಾ ಮಾಡಿ ಬದುಕೋ ರೀತಿ ನಿಂದು ಅನ್ನೋದು ನನಗೆ ತುಂಬಾನೇ ಚೆನ್ನಾಗಿ ಗೊತ್ತಿದೆ. ಆದ್ರೆ ಒಂದ್ ನೆನ್ಪಲ್ಲಿ ಇಟ್ಕೋ ಅಂಜಲಿ, ಸತ್ಯ ಅನ್ನೋದು ಬೂದಿ ಮುಚ್ಚಿದ ಕೆಂಡ ಇದ್ದ ಹಾಗೆ. ಕೆಂಡನ ಎಷ್ಟ್ ದಿನ ಅಂತ ಬಚ್ಚಿಡಕ್ ಸಾಧ್ಯ? ಒಂದಲ್ಲ ಒಂದಿನ ಗಾಳಿ ಬಂದಾಗ ಸುಳ್ಳಿನ ಬೂದಿ ಹಾರ್ ಹೋಗ್ಲೇಬೇಕು. ಇದಕ್ಕೆ ನಾನು ಉತ್ತರ ಕೊಡೋದು, ಅದಕ್ಕೆ ನೀನ್ ಕೌಂಟ್ರ್ ಕೊಡೋದು, ಆಮೇಲೆ ನಾವಿಬ್ರು ಜಗಳ ಆಡೋದು, ಇದೊಂಥರ ರಿಪೀಟ್ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇಲ್ವಾ? ಅಂದ್ಹಾಗೆ ನೀನ್ ಮತ್ತೆ ಎಲ್ಲಿ ಊಟಕ್ಕೂ ಬರ್ಲಿಲ್ಲ? ವಿಚಾರಿಸಿದ್ಯಾ? ನಿದ್ದೆ ಮಾಡ್ತಿರೋರ್ನ ನಾನು ಯಾವತ್ತೂ ಡಿಸ್ಟರ್ಬ್ ಮಾಡೋದಿಲ್ಲ. ಹಾಗಾದ್ರೆ
ನೀನ್ ಅವ್ರನ್ನ ಎಬ್ಬಿಸ್ಲಿಲ್ಲ. ಮಲ್ಗಿರೋರ್ನ ಎಬ್ಸಿ ಡಿಸ್ಟರ್ಬ್ ಮಾಡೋದಕ್ಕೆ ನಾನೇ ನೀನ್ ಅಂತೀನಿ. ಎಬ್ಸಿದಿದ್ರೆ ಚಿಕ್ಕತ್ತೆ ಸತ್ತಿರೋ ವಿಷಯ ಗೊತ್ತಾಗೋಗಿರೋದು. ಅದೆಲ್ ಗೊತ್ತಾಗೋಗ್ಬಿಡತ್ತೋ ಅಂತ ನಾನು ಟೆನ್ಷನ್ ಮಾಡ್ಕೊಂಡ್ಬಿಟ್ಟಿದ್ದೆ. ಈಗ ನೀನ್ ಮಾತಾಡಿಸ್ದಿರೋದೇ ಒಳ್ಳೇದಾಯ್ತು. ಯಾಕಂಜಲಿ ಏನ್ ಮಾತಾಡ್ಬೇಕು ಅಂತ ಯೋಚನೆ ಮಾಡ್ತಿದ್ಯಾ? ಅಯ್ಯೋ, ಏನ್ ಮಾತಾಡ್ ಏನ್ ಪ್ರಯೋಜನ ಕೀರ್ತಿ? ಅಲ್ಲ, ನಿಮ್ ಮತ್ತೆ ಹುಷಾರಿಲ್ದೆ ಮಲ್ಗಿದಾರೋ ಏನೋ, ಅವ್ರ ಪಕ್ಕ ಕೂತು ಸೇವೆ ಮಾಡ್ಬೇಕು ಅಂತ ನಿನಗೆ ಅನ್ನಿಸ್ತಾ ಇಲ್ವಲ್ಲ? ನನಗ್ ತುಂಬಾ ಬೇಜಾರಾಗ್ತಾ ಇದೆ ಕೀರ್ತಿ. ಬೇಜಾರು ಯಾಕೆ ಮಾಡ್ಕೋತೀಯ ಅಂಜಲಿ? ಅಷ್ಟೊಂದು ಆಸೆ ಇದ್ರೆ ನೀನೇ ಸೇವೆ ಮಾಡು. ಅವ್ರು ನಿನಗೂ ಅತ್ತೆ ತಾನೆ. ಬೇಡಮ್ಮ, ನೀನ್ ಮಾಡೋ ಸೇವೆನು ನಾನೇ ಮಾಡ್ದೆ ಅಂತ ಎಕ್ಸ್ಟ್ರಾ ಹೆಸರು ತಗೊಂಡಿದ್ದೀನಿ ಅನ್ನೋ ಆರೋಪ ನನಗ್ ಬರೋದು ಬೇಡ. ನಾನು ಎಲೆ ಮರೆ ಕಾಯಿ ತರನೇ ಇದ್ಬಿಡ್ತೀನಿ. ಆದ್ರೂ ಕೀರ್ತಿ, ಈ ಮನೆ ದೊಡ್ಡ ಸೊಸೆಯಾಗಿ ನಿನಗೆ ಒಂದ್ ಸಲಹೆ ಕೊಡೋದು ನನ್ನ ಕರ್ತವ್ಯ. ಆಶ್ರಮದ ಕೆಲಸ ಅನ್ನೋ ಕಾರಣ ಕೊಟ್ಕೊಂಡು ಎಲ್ಲೆಲ್ಲೋ ಸುತ್ತಾಡೋದನ್ನ ಒಂದ್ ಸ್ವಲ್ಪ ಕಮ್ಮಿ ಮಾಡು. ನಾವು ನಮ್ಮನೆ ಸೇವೆ ಮಾಡ್ಬೇಕೇ ಹೊರತು ಸಮಾಜ ಸೇವೆ ಅಲ್ಲ. ಸೇವೆ ಅನ್ನೋ ಪದದ ಅರ್ಥ ಗೊತ್ತಿಲ್ದಿರೋಳ್ ಬಾಯಲ್ಲಿ ಇದೆಲ್ಲ ಕೇಳಿಸ್ಕೊಳ್ಳೋದಕ್ಕೆ ನನ್ಗಿಷ್ಟ ಇಲ್ಲ ಅಂತ. ಇಷ್ಟಕ್ಕೂ ಈಗ ನಮ್ಮ ಅತ್ತೆ ನನ್ ಕಡೆ ಇದ್ದಾರೆ. ಅದೇ ರೀತಿ ಈ ಮನೆಯ ಪ್ರತಿಯೊಬ್ರು ನನ್ ಕಡೆಗೆ ಬರ್ತಾರೆ. ಅದನ್ನ ನಮ್ಮ ಅತ್ತೆನೇ ಮಾಡ್ತಾರೆ. ಸೋಲು ಅನ್ನೋದು ಸರಸರ ಅಂತ ನಿನ್ ಕಡೆ ಬರ್ತಾ ಇದೆ ಅನ್ಸುತ್ತೆ. ಯಾವ್ದಕ್ಕೂ ಸ್ವಲ್ಪ ಹುಷಾರಾಗಿ. ನಿನ್ ಕಡೆ ಇರೋ ನಿಮ್ಮತ್ತೆ ಈಗಾಗ್ಲೇ ದೇವರ ಪಾದ ಸೇರ್ಕೊಂಡಾಯ್ತು ಕೀರ್ತಿ. ಸರಸರ ಅಂತ ಬರ್ತಿರೋ ನನ್ ಸೋಲೊಪ್ಕೊಂಡು ಉಸಿರು ಕಟ್ಟಿ ಸೋತೋಯ್ತು, ಸತ್ತೋಯ್ತು. ನಾಳೆ ಅನ್ನೋ ದಿನ ನಿನ್ ಪಾಲಿಗೆ ಸುಮಾರು ಶಾಕ್ಗಳನ್ನ ತರೋಂತ ದಿನ. ಸ್ವೀಕರಿಸೋದಕ್ಕೆ ರೆಡಿಯಾಗಿ. ಶುಭರಾತ್ರಿ. ಇದು ನಾನ್ ಹೊಡಿಬೇಕಾಗಿದ್ದ ಡೈಲಾಗ್. ಯಾಕಂದ್ರೆ ಶಾಕ್ ಆಗೋದು ನಿನಗೆ. ಅದು ಅಂತಿಂತ ಶಾಕ್ ಅಲ್ಲ ಕೀರ್ತಿ, ಸಾವಿನ ಶಾಕ್. ಈ ಕೀರ್ತಿ ಯಾಕೆ ಇಷ್ಟೊತ್ತಾದ್ರೂ ಬರ್ಲಿಲ್ಲ? ನಾಳೆ ನನ್ ಬರ್ತಡೆ, ಇಬ್ರು ಎಲ್ಗಾದ್ರೂ ಹೋಗೋ ಪ್ಲಾನ್ ಮಾಡೋಣ ಅಂದ್ಕೊಂಡ್ರೆ ಇವಳು ಅಡ್ರೆಸ್ಗೆ ಇಲ್ವಲ್ಲ. ಬೆಳಗ್ಗೆಯಿಂದ ಅಮ್ಮನ್ ಮಾತಾಡ್ಸಿಲ್ಲ, ಅವ್ರ ಊಟಕ್ಕೂ ಬಂದಿಲ್ಲ. ಅವ್ರ ಹೆಲ್ತ್ ಏನಾದ್ರು ಅಪ್ಸೆಟ್ ಆಗಿದ್ಯಾ? ಚೇಚೆ, ಅಟ್ಲೀಸ್ಟ್ ಇವಾಗ ಅವ್ರನ್ನ ಮಾತಾಡ್ಸಿದ್ರೆ ನನ್ನ ಮನ್ಸಿಗೂ ಸಮಾಧಾನ ಸಿಗುತ್ತೆ. ಅಮ್ಮ, ಅಮ್ಮ, ಅಮ್ಮ.